ಸರ್, ಇದು ಸೆಂಟ್ರಲ್ ಎಲೆಕ್ಷನ್ ಮುಗಿದಿದೆ. ಹೌದು. ಮುಂದೆ ಭಾರತದ ಪ್ರಧಾನಿ ಯಾರಾಗ್ತಾರೆ? ಮುಂದಿನ ಭಾರತ ಪ್ರಧಾನಿ ಯಾರಾಗ್ತಾರೆ ಅಂತೇಳಿ ಅದನ್ನು ಓಪನ್ ಸೀಕ್ರೆಟ್ ಅಲ್ಲ ಸ್ವಾಮಿ. ಅದನ್ನು ಒತ್ತಿ ಏನು ಕೇಳೋದು ನೀವು? ಭಾರತದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಮೋದಿಯವ್ರು ಬಿಟ್ಟು ಮತ್ತೊಬ್ಬರು ಇಲ್ಲ ಅಂತ ನನ್ನ ಭಾವನೆ. ನಿಮ್ಗೆ ಅನ್ಸುತ್ತಾ ಇನ್ನೊಬ್ರು ಇದ್ದಾರೆ ಅಂತೇಳಿ? ಸರ್, ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಹೌದು, ಮೊದಲು ಯಾವ ಕೆಲಸಗಳನ್ನ ಮೊದಲು ಮಾಡಬೇಕು, ಯಾವ ನಿರ್ಣಯಗಳನ್ನ ಕೈಗೊಳ್ಳಬೇಕು? ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ನಾವು ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ, ಮುಸ್ಲಿಮ್ಸು ಬಹುಸಂಖ್ಯಾತರಾಗ್ತಿದ್ದಾರೆ. ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ, ಒಂದು ಮನೆಗೆ ಒಬ್ಬರಿಗೆ ಒಂದು ಮಗು ಬೇಕು, 2 ಮಗು ಸಾಕು. ಏಕರೂಪದ ಕಾನೂನನ್ನು ಕಡ್ಡಾಯವಾಗಿ ತರಲೇಬೇಕು. ನಮ್ಮ ಜನಸಂಖ್ಯೆ ಸ್ಫೋಟ ಕಡಿಮೆ ಆಗಬೇಕು ಅಂತಂದರೆ ಎಲ್ಲ ಧರ್ಮರಿಗೂ ಒಂದೇ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರೈಸ್ತರಾಗಲಿ ಒಂದು ಏಕರೂಪದ ಕಾಯ್ದೆ ತರಬೇಕು. ಜನಸಂಖ್ಯಾ ಸ್ಫೋಟನೆ ಕಡಿಮೆ ಆಗಬೇಕು. ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ನಾವು ಹದ್ಬಸ್ತು ಇಡಬೇಕು ಅಂತಂದರೆ ಮೋದಿಯವರು ಒಂದು ಮಗು ಬೇಕು, 2 ಮಗು ಸಾಕು, ಈ ಕಾಯ್ದೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ವಿರೋಧ ಸಮುದಾಯಕ್ಕೆ ಇವರು ಕಡಿವಾಣ ಹಾಕಬೇಕು. ಇವರು ನಮಗೆ ಮೋದಿಯವರು ಏನು ಕೇಳ್ತಿದ್ದಾರೆ, ನಮಗೆ 400 ಪಾರ್ಲಿಮೆಂಟ್ಗೆ ಕನಿಷ್ಠ 400 ಸಂಖ್ಯೆ ಬೇಕು ಅಂತ ಕೇಳ್ತಾರೆ. ಇದೆಲ್ಲ ಮಾಡಬೇಕು ಅಂತಂದರೆ ನಾವು ಜನಗಳು ಎಚ್ಚೆತ್ಕೊಂಡು ಕನಿಷ್ಠ 400 MP BJP ಮತ್ತು NDA ಮೈತ್ರಿಕೂಟದಿಂದ ಕನಿಷ್ಠ 400 ಸಂಖ್ಯೆಯೆಲ್ಲ ನಾವು ಕಳಿಸಿದ್ದೇ ಆದರೆ ಇದನ್ನು ತರ್ತಾರೆ ಅನ್ನೋ ಒಂದು ಸಂಪೂರ್ಣ ವಿಶ್ವಾಸ ನಂದಿದೆ. ಮೋದಿಯವರು ಹೇಳ್ತಿದಾರಲ್ಲ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ, ಸಂವಿಧಾನವನ್ನು ನಾವು ಉಳಿಸ್ತೀವಿ ಅಂತೇಳಿ ಮೋದಿಯವರೇ ಸ್ಪಷ್ಟವಾಗಿ ಹೇಳ್ತಿರುವಾಗ ನಿಮ್ಗೆ ಯಾಕೆ ಆ ಅನುಮಾನ? ಈಗ ಹೇಳ್ತಿದಾರಲ್ಲ ರಾಹುಲ್ ಗಾಂಧಿಯವರು, ಮಹಿಳೆಯರಿಗೆ ಒಂದು ತಿಂಗಳಿಗೆ 850 ರೂಪಾಯಿ, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ ಹೇಳ್ತಿದಾರಲ್ಲ, ಇದು ಸಾಧ್ಯನಾ? ಅದು ಯಾಕೆ ಹೇಳ್ತಿದ್ದಾರೆ? 850 ರೂಪಾಯಿ ತಿಂಗಳಿಗೆ, 1 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 8,500 ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 1 ಲಕ್ಷ. ಅದು ಹೇಗೆ ಹೇಳ್ತಿದಾರ? ಕಟ್ ಅಂತ ಅವ್ರ ಅಕೌಂಟ್ಗೆ ಹೋಗ್ಬಿಡ್ತದಂತೆ. ಇದು ಸಾಧ್ಯವಾ? ಇದನ್ನು ನಾವು ನಂಬಿಕೆ ಆಗುತ್ತಾ? ನಾವು ನಾಗರಿಕರಾಗಿ ಇಂಥ ಒಬ್ಬ ಇವರು ಮುಂದಿನ ಪ್ರಧಾನಮಂತ್ರಿ ಆಗುವಂಥ ಒಂದು ಅಭ್ಯರ್ಥಿ, ಈ ಅಭ್ಯರ್ಥಿ ಹೇಳ್ತಾರೆ ಒಂದು ವರ್ಷಕ್ಕೆ ಬರೋ ಮಾಡ್ತೀನಿ ಅಂತೇಳಿ, ಇದನ್ನು ನಾವು ನಂಬಿಕೆ ಆಗುತ್ತಾ? ಜನಗಳ ನಂಬಿಕೆ ಆಗುತ್ತಾ ಸ್ವಾಮಿ? ಇದು ಈ ಥರ ಒಂದು ವೇಳೆ ಅಪ್ಪಿತಪ್ಪಿ ಏನಾದರೂ ಕಾಂಗ್ರೆಸ್ ಬಂತು ಅಂದ್ಕೊಳ್ಳಿ, ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟ ಅಂತ ಅಂದ್ಕೊಳ್ಳಿ, ಇದನ್ನು ಮಾಡಿದ್ರೆ ನಮ್ಮ ದೇಶ ಉಳಿತಾ ಸ್ವಾಮಿ? 5 ಸಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಲಿಕ್ಕೆ ಕುಮಾರಸ್ವಾಮಿ ಒಬ್ಬರಿಗೆಲ್ಲ ಸಾಧ್ಯ ಆಗಿದ್ದು. ಈ ದೇಶದಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಈಗ 1 ವರ್ಷ ಆಯಿತು, ಇವರು ಫ್ರೀ ಯೋಜನೆ ಕೊಟ್ಟು 1 ವರ್ಷ ಆಯ್ತು ಸ್ವಾಮಿ. 1 ವರ್ಷದಲ್ಲಿ ಯಾವುದಾದ್ರೂ ನಿಮಗೆ ಡೆವಲಪ್ಮೆಂಟ್ ಕಾಣ್ತಾ ಇದೆಯಾ? 1,05,00,000 ಸಾಲ, 1,05,000 1,05,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ 5 ಯೋಜನೆಗಳಿಗೋಸ್ಕರ. ಇದು ಯಾರು ಅವರು ಸಿದ್ದರಾಮಯ್ಯ ಮನೆ ತಂದು ಕೊಟ್ಟಿದ್ದಾರಾ? ನಮ್ಮ ಅಂತ ಹೇಳ್ತಿದಾರಲ್ಲ, ನಮ್ಮ ಎಲ್ಲ ಬಹುಸಂಖ್ಯಾತ ತೆರಿಗೆ ತಗೊಂಡು ಕೆಲವೇ ಜನಕ್ಕೆ ಅಂತಿದಾರಲ್ಲ, ಇದರಿಂದ ನಮ್ಮ ದೇಶ, ನಮ್ಮ ರಾಜ್ಯ ಉದ್ಧಾರ ಆಗೋದಿಲ್ಲ. ಕಾಂಗ್ರೆಸ್ ಬಂದರೆ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಇದು ಬರ್ದಿಟ್ಕೊಂಡು 60 ವರ್ಷ 70 ವರ್ಷ ನಮ್ಮ ದೇಶ ಸಾಧ್ಯ ಆಯ್ತಾ? ಎಲ್ಲೋ ಸ್ವಲ್ಪ ದಿವಸ ಮನಮೋಹನ್ ಸಿಂಗ್ ಕೆಲವೊಂದು ಅವರ ಒಂದು ಇದಿತ್ತಲ್ವಾ, ಅವರ ಒಂದು ಬುದ್ಧಿವಂತಿಕೆಯಿಂದ ಕೆಲವೊಂದು ಮಾಡಿದ್ದಾರೆ. ಅದನ್ನು ಮನಮೋಹನ್ ಸಿಂಗ್ ಪೂರ್ತಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳೋದಿಲ್ಲ, ಕೆಲವೊಂದು ಮಾಡಿದ್ದಾರೆ. ಆದರೆ ಬಹುತೇಕ ಕಾಂಗ್ರೆಸ್ಸು ನಮ್ಮ ದೇಶವನ್ನು ದಿವಾಳಿ ಮಾಡಿದೆ. ನನ್ನ ಹೆಸರು ಲಕ್ಕಣ್ಣ ಅಂತೇಳಿ. ನಾವು ಹಿಂದೆ ಮೂಲತಃ ಮೈಸೂರು ಲ್ಯಾಂಪ್ಸ್ ನೌಕರಾಗಿದ್ದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಚುನಾವಣೆ ಮುಗಿದಿದೆ, ನೆಕ್ಸ್ಟ್ ಭಾರತದ ಪ್ರಧಾನಿ ಯಾರಾಗಬೇಕು ಅಂತ ಇಷ್ಟಪಡ್ತಾರೆ? ಮೋದಿಜಿನೇ ಆಗಬೇಕು ಅಂತಲೇ ನಮ್ಮ ಆಸೆ. ನಾವೆಲ್ಲರೂ ಕೇಳೋಕ್ಕೆ ಮುಂಚೆನೇ ಎಲ್ಲ ನಡೆಸ್ತಾ ಇದ್ದಾರೆ, ಇನ್ನೂ ಕೆಲವೆಲ್ಲ ನಡೆಸಬೇಕು. ಆದರೆ ಅವರು ತುಂಬಾ ಎಲ್ಲದರಲ್ಲೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಮಾಡಬೇಕು ಅವ್ರು ಏನು ಅಂತಂದರೆ, ಆಯುಷ್ಮಾನ್ ಭವ ಮಾಡ್ತಾ ಇದ್ದಾರೆ ಸೀನಿಯರ್ ಸಿಟಿಸನ್ಗೆ. ಅದು ಯಾವ ಹಾಸ್ಪಿಟ್ಲಲ್ಲಿ ಹೋಗಿ ಕೇಳಿದ್ರು ಸಹಿತ ಅದು ಚಾಲ್ತಿಲಿಲ್ಲ ಇಲ್ಲ ಅಂತಲೇ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಅನುಕೂಲ ಆಗುತ್ತೆ.
ಅದು ಬಿಟ್ಟು ಮತ್ತೇನಿಲ್ಲ, ಎಲ್ಲ ಅವರೇ ಬರಬೇಕು ಅಂತಾನೆ ನಮ್ಮೆಲ್ಲ ಆಸೆ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಮೊದಲು ಮಾಡಬೇಕು, ಅಂದರೆ ಯಾವ ನಿರ್ಣಯಗಳನ್ನ ಕೈಗೊಳ್ಳಬೇಕು ಮೊದಲು? ಅದೇ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಚೆನ್ನಾಗಿ ಕೊಡಬೇಕು, ಅದೊಂದೇ ಇರೋದು ಅಷ್ಟೇ. ನಿಮ್ಮ ಹೆಸರು? ಸರಸ್ವತಿ. ಸರ್, ಇದು ಸೆಂಟ್ರಲ್ ಎಲೆಕ್ಷನ್ ಮುಗಿದಿದೆ, ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿ ಸರ್. ಯಾಕೆ? ಯಾಕೆಂದರೆ ದೇಶದೊಂದು ಅಭಿವೃದ್ಧಿ ಮಟ್ಟಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ದೇಶಗಳಲ್ಲೂ ಒಂದು ಫ್ರೆಂಡ್ಶಿಪ್ ಅನ್ನೋದೊಂದು ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ನೋಡಿ ಯಾವುದೋ ಒಂದು ಇದು ನಮ್ಮ ಕರ್ನಾಟಕದಿಂದಲೇ ಒಬ್ಬರು ಜಡ್ಜ್ ಇದ್ದಾಗ ನೋಡಿ ಇಂಟರ್ನ್ಯಾಷನಲ್, ಅದೊಂದೇ ಅಲ್ಲ ಪ್ರತಿಯೊಂದರಲ್ಲೂ ಅಷ್ಟೇ ಚೆನ್ನಾಗಿ ಹೇಳ್ಕೊಬೋದು. ಇವಾಗ ಒಂದು ಸಂಸಾರ ನಡೆಸ್ಬೇಕಾದ್ರೆ ನಾನಾ ರೀತಿ ಇದಿರ್ತವೆ, ಏನು ತೊಂದರೆಗಳಾಗ್ತದೆ, ಕಷ್ಟಗಳು ಬರ್ತದೆ, ಮತ್ತು ಸುಖ ಸಿಗ್ತದೆ, ಎಲ್ಲ ಒಂದೇ ಥರ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವರು ಅದನ್ನೇ ಯಾವುದೋ ಒಂದು ಸಣ್ಣದು ಪಾಯಿಂಟ್ ಇಟ್ಕೊಂಡು ಇದು ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಏನು ಅವನು ಆಗ್ಬೋದು ಒದ್ದೋಡಿಸ್ಬೇಕು, ಪಿ ಎಮ್ಮಿಂದ ಒದ್ದೋಡಿಸ್ಬೇಕು, ಅದು ಏನಾದರೂ ಒಂದು ಏನು ಹೇಳ್ತಾ ಇರ್ತಾರೆ. ಅಲ್ಲ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಫಸ್ಟ್ ಮಾಡಬೇಕು, ಯಾವ ನಿರ್ಣಯಗಳನ್ನ ಕೈಗೊಳ್ಳಬೇಕು ಮೊದಲು? ದೇಶದ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸ ಆಗಲಿ. ಇವಾಗ ನೋಡಿ ಸರ್, ಸುಮಾರು 70-80 ವರ್ಷದಿಂದ ರೋಡ್ಗಳು ಯಾವುದೂ ಇರಲಿಲ್ಲ ಅಲ್ವಾ? ಆಮೇಲೆ ಒಂದು ಗ್ಯಾಸ್ ಸಿಲಿಂಡರ್ ಆಗಲಿ, ಒಂದು ವಾಟರ್ದು ಕನೆಕ್ಷನ್ ಆಗಲಿ, ಯಾವುದಾದ್ರೂ ಇದು ಮಾಡಿದರೆ ಹಿಂದೆ ಪ್ರತಿಯೊಂದು ಇದಕ್ಕೂ ಯಾರು ಲೇಡೀಸು ತೊಂದರೆ ಪಡೋಂಗಿಲ್ಲ. ಆದರೆ ಇವರು ಪುಕ್ಕಟ್ಟೆ ಗ್ಯಾರಂಟಿ ಅಂತ ಹೇಳಿ ಕೊಟ್ಬಿಟ್ಟು ಹಳ್ಳಿ ಕಡೆ ಜನಕ್ಕೆ ಇದು ಮಾಡೋದಿಲ್ಲ. ಅವ್ರು ಯಾರು ಗ್ಯಾರಂಟಿ ಕೊಡ್ತಾರೋ ಅವ್ರ ಕಡೆ ಹೋಗ್ತಾರೆ ಅನ್ನೋ ನನ್ನ ಒಂದು ಭಾವನೆ. ಈಗ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ, ಈಗ ಸೆಂಟ್ರಲಲ್ಲಿ ಮೋದಿ ಏನಾದ್ರು ಬಂದರೆ ಈ ಇಡೀ ಸಂವಿಧಾನನ್ನೇ ಚೇಂಜ್ ಮಾಡ್ತಾರೆ ಅಂತ ಆ ಥರ ಮಾತಾಡ್ತಾರೆ. ಏಕರೂಪ ನಾಗರಿಕತೆ ತರೋದು ಒಳ್ಳೆಯದು, ರಿಯಲಿ 100%. ಏಕೆಂದರೆ ನಿಮಗೊಂದು ನಮಗೊಂದು ಅವ್ರಿಗೊಂದು ಇವ್ರಿಗೊಂದಲ್ಲ. ಓಕೆ, ಏಕರೂಪ ನಾಗರಿಕತೆ ಬಂದ್ರೇ ದೇಶ ಉದ್ಧಾರ ಆಗೋದು. ಮತ್ತು ಆಮೇಲೆ ಇನ್ನೊಂದು, ಇವಾಗ ಇವರು ಸಾವಿರಾರು ಕೋಟಿ ಗಟ್ಟೆ ಇದು ಮಾಡೋರು, ಲೂಟಿ ಹೊಡೆದವ್ರೆ. ಅವ್ರು ಏನು ಮಾಡೋರೆ, ಏನು ಮಾಡಿದ್ದಾರೆ? ಅವ್ರ ಮನೆ ನೋಡಿದ್ರೆ ಅವ್ರ ಜೀವನ ಏನು ಬಟ್ಟೆಯೇ ಅದೆಷ್ಟೋ ಲಕ್ಷ ಕೋಟಿ ಅಂತ ಅದು ಹೇಳ್ತಾರೆ. ಜೀವನದಲ್ಲಿ ಯಾವುದೊಂದು, ಯಾಕೆಂದರೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅವ್ರು ಇದು ಮಾಡಬೇಕು. ಇವಾಗ ನಾನು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬರಲೇಬೇಕು, ಹೊರಕು ಚಡ್ಡಿ ಹಾಕೊಂಡು ಬರೋಕ್ಕಾಗುತ್ತಾ? ಅದು ಒಬ್ಬ ಪ್ರಧಾನಿಯಾಗಿ ಅಲ್ಲ, ಜನ ಯಾವ ರೀತಿ ಇದು ಮಾಡ್ತಾರೆ ಅಂತ. ಈಗ ಮತ್ತೆ ಕಾಂಗ್ರೆಸ್ ಅವರು ಸೆಂಟ್ರಲಲ್ಲಿ ಬಂದರೆ ಒಂದು ಲಕ್ಷ ಹೆಣ್ಮಕ್ಳು ಅಕೌಂಟಿಗೆ ಹಾಕ್ತೀವಿ ಅಂತ ಈ ಥರ ವಾಟ್ಸಪ್ಪಲ್ಲೆಲ್ಲ ಬಂದಿದೆ. 1 ಲಕ್ಷ ಅದು ಎಷ್ಟು ಕೋಟಿ? ತಿಂಗಳಿಗೆ 8,500 ಅಲ್ಲ, ಇರೋದೇ 45,000 ಕೋಟಿ ನಮ್ಮ ಬಡ್ಜೆಟ್ ಇರೋದು ನಾವು ಇಲ್ಲಿ ಇಂಡಿಯಾದು. ಇದು 76-80 ಕೋಟಿ ಆಗ್ತದೆ. ಎಲ್ಲಿ ತರ್ತಾರೆ ಹೇಳಿ? ಇದೀಗ ಅಲ್ಲ ಸರ್, ಇವಾಗ ಪ್ರತಿ ತಿಂಗಳೂ ಇವರು ಒಂದು ಪ್ರತಿ ವರ್ಷ 1 ಲಕ್ಷ ಮಳೆ ಕೊಟ್ಟರೆ ಬೇರೆದು ವರ್ಕ್ ಎಷ್ಟು ಕೆಲಸ ಬರ್ತದೆ, ಆಮೇಲೆ ಎಷ್ಟು ಖರ್ಚಿರ್ತದೆ. 76-80 ಕೋಟಿ ಆಗ್ತದೆ. ಇವು ಬರೀ 45,000 ಕೋಟಿ. ಯಾರು ಇಂಡಿಯಾ ಬಡ್ಜೆಟ್ ಎಲ್ಲಿಂದ ತರ್ತಾರೆ ಹೇಳಿ ನೀವೇ? ಈಗ ಹಂಗಾದ್ರೆ ಕಾಂಗ್ರೆಸ್ ಅವರು ಗೆಲ್ಲೋದಕ್ಕೋಸ್ಕರ ಜನಗಳಿಗೆ ಆಸೆಗಳನ್ನ ಇವಾಗ ಇದನ್ನೇ ತಗೊಳ್ಳಿ, ಯಾವ್ದು ಹೇಳಿ, ಯಾವುದೊಂದು ಸರಿಯಾಗಿದೆಯಾ? 2,000 ಕೊಡ್ತೀವಿ ಅಂದರು, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂದರು. ಆಮೇಲೆ ಇದು ಇನ್ನೊಂದೇನು 1,000 ಕೊಡೋದು ಮತ್ತು 3,000 ಕೊಡೋದು ಅಂತ ಇತ್ತಲ್ಲ ಸರಿ. ಕರೆಂಟ್ ವಿದ್ಯಾನಿಧಿ, ವಿಯೋನಿಧಿ, ಆಮೇಲೆ ವಿದ್ಯುತ್ ಕರೆಂಟ್, ಇದು ಗೃಹಲಕ್ಷ್ಮಿ ಅಂತಂದರೆ ಇವತ್ತು ಎಷ್ಟಾಗಿದೆ ರೇಟ್ ಎಷ್ಟಿದೆ ಹೇಳಿ? ಸಿಕ್ಕಾಪಟ್ಟೆ. ಅವಾಗಿಂದ ಇವಾಗ ಯಾವುದೇ ತೊಗೊಳ್ಳಿ, ಒಂದು ಇದನ್ನು ತೊಗೊಳ್ಳಿ, ಯಾವುದನ್ನು ತೊಗೊಳ್ಳಿ, 1/4 ಬೆಲೆ ಆಗಿದೆ. ರಿಜಿಸ್ಟ್ರೇಷನ್ ತೊಗೊಳ್ಳಿ, ಒಂದರಲ್ಲಿ ಕೊಟ್ಟು ಇನ್ನೊಂದರಲ್ಲಿ ಹೇಳ್ಕೊಡ್ತಾರೆ. ಅಲ್ಲ, ಜನ ಒಂದು ಸೋಂಬೇರಿ ಆಗೋದಕ್ಕೊಂದು ಕಾರಣ ಅಂತಂದ್ರೆ ಇದೆ ಅಲ್ವಾ? ಹೇಳಿದ್ದೀವಿ. ಇವಾಗ ಕೇಳ್ದೆ ಬಸ್ ಹತ್ಕೊಂಡು ಇವಾಗೆಲ್ಲ ಕಡಿಮೆ ಆಗಿದೆ ಬಿಡಿ. ಎಲೆಕ್ಷನ್ ಅಂತಲ್ಲ, ಇವಾಗೆಲ್ಲ ಕಡಿಮೆ ಆಗಿದೆ. ಮುಂಚೆ ಏನು ಬಸ್ಗಳು ಇದೊಂದೇ ಎಷ್ಟು, ಇವಾಗ ಎಷ್ಟು ಲಾಸ ಕೊಡ್ತಾ ಇದೆ. KEBನೇ ತೊಗೊಳ್ಳಿ, ಅಥವಾ KSRTC ತೊಗೊಳ್ಳಿ, ಅಥವಾ BTS ತೊಗೊಳ್ಳಿ, ಎಷ್ಟು ಲಾಸಲ್ಲಿ ನೋಡ್ತಾ ಇದೆ ಸರ್. ಅದು ತುಂಬ ಇದೆ. ಅಲ್ಲ, ಈಗ ಸೆಂಟ್ರಲ್ ಕಾಂಗ್ರೆಸ್ ಬರಲಿಲ್ಲ ಅಂದರೆ ಇದೆಲ್ಲ ಸ್ಟಾಪ್ ಆಗುತ್ತಾ? ಅಲ್ಲ, ಕಾಂಗ್ರೆಸ್ ಬಂದರೆ ಏನಾಗುತ್ತೆ ಅಂತಂದರೆ ರಾಮ ಮಂದಿರ ನಾವು ಬುಲ್ಡೋಜರ್ ಕೊಡ್ತೀವಿ, ಆಮೇಲೆ 370 ತರ್ತೀವಿ, 35A ತರ್ತೀವಿ, ಬರೀ ಇದೇ ಕತೆ ಒಂದು. ಆಮೇಲೆ ಇದು ಹಿಂದೂ ರಾಷ್ಟ್ರ ಆಗೋದಂತೂ ಬೆಳೆದಿಲ್ಲ. ನಾನು ಕಾಂಗ್ರೆಸ್ ಬಂದರೆ ಅದಂತೂ 100%. ಇವರು ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ, ಕರ್ನಾಟಕದಲ್ಲಿ ನೋಡಿ ಎಷ್ಟು ಇದು ಕೊಲೆ ಸುಲಿಗಳು ನಡೀತವೆ, ರೇಪ್ಗಳು ನಡೀತವೆ. ಯಾವುದಾದ್ರ ಬಗ್ಗೆ ಆಕ್ಷನ್ ತೊಗೊಂಡ್ರೆ ಒಂದು ಸರಿ
ಹೇಳಿ. ಹೌದು ಸ್ವಾಮಿ, ಪ್ರಚಾರ ಎಲ್ಲಿಂದ ತರ್ತಾರೆ? ಬಡ್ಜೆಟ್ ಅಷ್ಟೊಂದು ಇರೋದಿಲ್ಲ. ಹಾಂ, ಇವಾಗ 1 ಲಕ್ಷ ಅಂದರೆ ಎಷ್ಟಾಯಿತು? 76,000 ಕೋಟಿ ಆಯಿತು. ಇದ್ರದ್ದು 45,000 ಕೋಟಿ. ಇನ್ನು ಮಿಕ್ಕಿದ್ದು ಸುಳ್ಳು ಹೇಳ್ತಿದ್ದಾರಾ? ಹ್ಞೂ, ಇನ್ನೇ ಸುಳ್ಳೆ ತಂದೆ ಇದು ಸರ್. ಅಮೌಂಟ್ ಎಲ್ಲಿ? ಇವಾಗ ನಿಮ್ಮದು ಏನಾದರೂ ಬಂಡವಾಳ ಇದ್ರೆ ತಾನೇ ನೀವು ಇದು ಮಾಡೋದು. ಬಂಡವಾಳ ಇದ್ದರೆ ಸಾಲ ಮಾಡಬೇಕು. ಸಾಲ ಮಾಡಿ ನಾಳೆ ದಿವಸ ಆಸ್ತಿ ಆಡುವ ಕಟ್ಕೊಡ್ಬೇಕಾಗ್ತದೆ ಅಲ್ವಾ? ಇದೆಲ್ಲ ಗಿಮಿಕ್. ಇವಾಗ ಇದನ್ನೇನು ಫ್ರೀ ಗ್ಯಾರಂಟಿ 5 ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಯಾಮರ್ಸ್ಬಿಟ್ಟು ಸರ್ಕಾರ ಬಂದಿದ್ದು ತಪ್ಪಲ್ಲ. ನಡೆಸೋ ರೀತಿ ಸರಿ ಇಲ್ಲ. ಹೇಳಿ, ನಡೆಸೋ ರೀತಿ ಸರಿ ಇದೆಯಾ? ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಯಾವುದೇ ರೀತಿ ತೊಗೊಳ್ಳಿ, ಯಾವುದ್ರಲ್ಲೂ ತೊಗೊಳ್ಳಿ, ಅಭಿವೃದ್ಧಿ ಕೆಲಸ ಆಗಿದೆ. ಸರ್ ನಿಮ್ಮ ರಾಜಶೇಖರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಮೇಡಮ್, ಈಗ ಭಾರತದ ಪ್ರಧಾನಿ ನೆಕ್ಸ್ಟ್ ಯಾರಾಗಬೇಕು? ನಮ್ಮ ಪ್ರಕಾರ ಮೋದಿಜಿಯೇ ಆಗ್ಬೇಕು. ಈಗ ಮೋದಿಜಿ ಪ್ರಧಾನಮಂತ್ರಿ ಆದರೆ ನೆಕ್ಸ್ಟ್ ಯಾವ ಕೆಲಸ ಅವ್ರು ಮೊದಲು ಮಾಡಬೇಕು? ಯಾವ ನಿರ್ಣಯಗಳನ್ನ ಮೊದಲು ಕೈಗೊಳ್ಬೇಕು? ಅವ್ರು ಬಂದಮೇಲೆ ಆನ್ಲೈನ್ ಆಗಲಿ, ಒಂದು ಬ್ಯಾಂಕಲ್ಲಾಗಲಿ, ಒಂದು ಟ್ಯಾಕ್ಸ್ ಕಟ್ಟೋದಾಗಲಿ ನಮಗೆಲ್ಲ ಅನುಕೂಲ ಆಗಿದೆ. ಎಲ್ಲ ಮನೇಲೆ ಕ್ಯೂ ನಿಲ್ಲಂಗೆ ಇಲ್ಲ. ಏನತ್ರೊಳಗೂ ಏನಕ್ಕೂ ಕ್ಯೂ ನಿಲ್ಲಂಗಿಲ್ಲ. ನಾವೀಗ ಎಲ್ಲ ಮನೇಲೇ ಆಗಿದೆ. ಆದ್ದರಿಂದ ಅವರೇ ನೆಕ್ಸ್ಟ್ ಪ್ರಧಾನಿ ಆಗಬೇಕು ಅಂತ ನಮ್ಮ ಆಸೆ. ತುಂಬ ಇಂಪ್ರೂವ್ ಮಾಡ್ತಿದ್ದಾರೆ ಇಂಡಿಯಾನ. ಒಂದು ಮಿಲ್ಟ್ರಿಲೇ ತಗೊಳ್ಳಿ, ದೇಶದ ಯುದ್ಧ ಆಗಲಿ, ಅಲ್ಲೂ ಅವರು ಗಮನ ಹರಿಸಿ ನಮ್ಮ ದೇಶನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ತುಂಬ ಜನ ಆರೋಗ್ಯ ಕೆಡ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸ್ಬೇಕು. ಬಡವರಿಗೆ, ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಆರೋಗ್ಯದ ಪ್ರೊಟೆಕ್ಷನ್ ಕೊಡಬೇಕು, ನಮ್ಮ ಅಭಿಪ್ರಾಯ. ಮಂಜುಳಾ. ಸರ್, ಈಗ ಸೆಂಟ್ರಲ್ ಎಲೆಕ್ಷನ್ ಮುಗಿದಿದೆ. ಭಾರತದ ಪ್ರಧಾನಿ ಮುಂದೆ ಮೋದಿಯವರಾಗಬೇಕು. ಯಾಕೆ? ಮೋದಿಯವರ ಆಡಳಿತ ಚೆನ್ನಾಗಿದೆ. ಇಡೀ ವರ್ಲ್ಡಲ್ಲಿ ಅವ್ರನ್ನ ವಿಶ್ವಗುರು ಅಂತ ಕೊಂಡಾಡ್ತಿದ್ದಾರೆ. ಅವರ ಒಂದು ಕೆಲಸ ಕಾರ್ಯಗಳೆಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ಭದ್ರತೆಗೆ ಮೋದಿಯವರ ಆಡಳಿತ ಬೇಕಾಗಿದೆ ನಮ್ಮ ದೇಶಕ್ಕೆ. ಸರ್, ಈಗ ಮೋದಿಯವರು ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಮಾಡಬೇಕು? ಯಾವ ನಿರ್ಣಯಗಳನ್ನ ಕೈಗೊಳ್ಳಬೇಕು? ಮೊದಲು ನಿರ್ಣಯ ಏನಿದೆ ಇವತ್ತು ಇವಾಗ ಏನೋ ತೆಗಿತೀನಿ ಅಂತಾರಲ್ಲ, ಯಾವುದು ಯಾವುದು CA ಏಕರೂಪ ಕಾಯ್ದೆ, ಅದು ಜಾರಿಗೆ ತರಬೇಕು ಅಂತ ಅವರಿದ್ದಾರೆ. ಅವ್ರಿಗೆ ಫುಲ್ ಮೆಜಾರಿಟಿ ಬಂದರೆ ಆ ಕಾಯ್ದೆ ತರ್ತಾರೆ, ಖಂಡಿತ ಮಾಡ್ತಾರೆ. ಅವ್ರಿಗೆಲ್ಲ ಇಡೀ ದೇಶದ ಜನನೇ ಅವ್ರಿಗೆ ಬೆಂಬಲ ನಿಂತಿದ್ದಾರೆ. ಯಾರೋ ಕೆಲವರು ಹೇಳ್ತಾರೆ ಅಷ್ಟೇ, ಅವ್ರು ಬರೋದಿಲ್ಲ, ಅದಕ್ಕೆಲ್ಲ ಅವ್ರು ಆಡಳಿತ ನಡೆಸೋಕ್ಕೆ ಬರೋಲ್ಲ, ಅವ್ರು ಸುಳ್ಳು ಹೇಳ್ತಾರೆ ಅಂತಾರೆ. ನಮ್ಮ ರಾಜ್ಯದವ್ರು ಹೇಳ್ತಾರೆ ನಮ್ಮ ಸರಿಯಾದ ರೀತಿಯಲ್ಲಿ ತೆರಿಗೆ ಹಣ ವಾಪಸ್ ಕೊಡ್ತಿಲ್ಲ. ಈಗ ಅಪೋಸಿಷನ್ ಸರ್ಕಾರ ಇದ್ದಾಗ ಅದು ಹೇಳೋದು ಮಾಮೂಲಿ. ಅದು ಒಳ್ಳೆ ಕೆಲಸ ಮಾಡೋದು ಖಂಡಿಸ್ತಾರೆ, ಕೆಟ್ಟ ಕೆಲಸ ಮಾಡೋನು ಖಂಡಿಸ್ತಾರೆ. 1 ಲಕ್ಷ ರೂಪಾಯಿ ಯಾರಿಂದ ಕೊಡ್ತಾರೆ ಸರ್? ಇವರು ನಮ್ಮ ದೇಶದ ಬಡ್ಜೆಟ್ ಇವ್ರು ಏನು ಅನೌನ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನವರು, ಅವ್ರು ನಿಂತಿರೋದೇ 200 ಚಿಲ್ಲರೆ ಸೀಟು. ಎಲ್ಲ ಇದು INDA ಅಂತ ಮಾಡಿಕೊಂಡು ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಅದನ್ನು. ಅವ್ರು 223 ಸೀಟಲ್ಲಿ ಅವ್ರು ಯಾರು ಬೆಂಬಲ ಕೊಡ್ತಾರೆ? ಅವ್ರಿಗೆ ಅಷ್ಟು ಗೆಲ್ಲಬೇಕಲ್ಲ. ಕಾಂಗ್ರೆಸ್ ಪ್ರಣಾಳಿಕೆ ಇದು, INDA ಪ್ರಣಾಳಿಕೆ ಎಲ್ಲ ಇದು. ಅದರಿಂದ ಅದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳ್ಬೋದು ಅಷ್ಟೇ. ಈಗ ನಮ್ಮಲ್ಲಿ ತಗೊಳ್ಳಿ 52,000 ಕೋಟಿ ಬಡ್ಜೆಟಲ್ಲಿ ತೆಗೆದಿಟ್ಟಿದ್ದಾರಲ್ಲ, ಯಾವ ಡೆವಲಪ್ಮೆಂಟ್ ಮಾಡಿದ್ದಾರೆ? ಯಾವ ಟೆಂಡರ್ ಕರೆದಿದ್ದಾರೆ ಈಗ ನಮ್ಮ ಸರ್ಕಾರದಲ್ಲಿ? ಇವಾಗ ಫ್ರೀ ಕೊಟ್ಟು ಇದೇ ಕಾಪಿ ತೆಲಂಗಾಣದಲ್ಲಿ ಮಾಡಿದ್ದಾರೆ. ನಿಮ್ಮ ಬಡ್ಜೆಟ್ ಏನಿದೆ? ದೇಶದ ಆರ್ಥಿಕ ಬಡ್ಜೆಟ್ ಏನಿದೆ ಸರ್? ನೀವು ಮಾಡ್ತಾರೆ ಹೇಳೋ ಸ್ಟೇಟ್ಮೆಂಟ್ ನೋಡಿದ್ರೆ ಅದ್ರ ಡಬಲ್ ಕೊಡ್ಬೇಕು. ನೀವು ಬಡ್ಜೆಟ್ಗಿಂತ ಡಬಲ್ ಕೊಡ್ಬೇಕೀಗ. 1 ಲಕ್ಷ ಕೊಡ್ತೀವಿ ಅಂತಂದ್ರೆ 8,500 ರೂಪಾಯಿ ಫರ್ ಮಂತ್ ಕೊಡ್ತೀವಿ ಒಬ್ಬ ಮಹಿಳೆಗೆ. ಲಕ್ಷ್ಮಿ ಯೋಜನೆ ಅನ್ನೋದು ಅದು. ಅದಕ್ಕೆ ಅದರಿಂದ ಸಾಧ್ಯ ಆಗಲ್ಲ, ಅದು ಕಷ್ಟ ಆಗ್ತದೆ, ದೇಶ ಬರಡಾಗ್ತದೆ ಅಷ್ಟೇ. ಏನು ಫ್ರೀ ಎಲ್ಲ ಕೊಡ್ತಾ ಇದ್ದಾರೆ, ಫ್ರೀ ಕೊಟ್ಟರೆ ದೇಶ ಉದ್ಧಾರ ಆಗೋದಿಲ್ಲ. ಏನು ಫ್ರೀ ಕೊಡ್ತಾರೆ ತೆಗಿಬೇಕು. ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಸರ್ಕಾರ ಸಪೋರ್ಟ್ ಮಾಡಬೇಕು, ಅದು ಕರ್ತವ್ಯ. ಅದು ಸರ್, ಈಗ 28 ಕ್ಷೇತ್ರದಲ್ಲಿ BJP ಎಷ್ಟು ಬರ್ಬೋದು? BJP 22 ಸೀಟ್ ಬರ್ತದೆ. JDS 2 ಬರ್ತವೆ. ಉಳಿಕೆ 4 ಕಾಂಗ್ರೆಸ್ ಬರ್ಬೋದು ಅಷ್ಟೇ. ಸರಿ ಇಲ್ಲ, ಅದು ತಪ್ಪದು. ಹಿಂದೂಗಳದೇ ಬೇರೆ, ಇವ್ರದೇ ಬೇರೆ ಅಂತ ಸರಿ ಇಲ್ಲ. ಅದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನ ಮೀರ್ಸೋಕ್ಕೆ ಹೊರಟಿದ್ದಾರೆ ಇವರು. ಬಹುಸಂಖ್ಯಾತರು ಹಿಂದೂಗಳಿರೋದ್ರಿಂದ ಹಿಂದೂಗಳ ಪರಾಗಿರಬೇಕು. ಒಂದು ಜಾತಿನ ಓಲೈಸಿಕೊಳ್ಳೋಕ್ಕೆ ಅವ್ರ ಓಟ್ಗೋಸ್ಕರ ಇವರು ರಾಜಕಾರಣ ಮಾಡಿದ್ರೆ ದೇಶ ಉಳಿತದ? ಇವತ್ತೇನಾಗ್ತಾ ಇದೆ? ಇವತ್ತು ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳು ಸಾಕಷ್ಟು ನಡೀತಾ ಇದೆ. ಅದು ಅದರಿಂದ ದೇಶದಲ್ಲಿ ಅಭದ್ರತೆ ಶುರುವಾಗ್ತದೆ ವಿನ ಭದ್ರತೆ ಅಂತೂ ಇರೋದಿಲ್ಲ.
ಅದರಿಂದ ಕಷ್ಟ ಆಗ್ತದೆ ಇದು. ಆ ಏಕರೂಪ ಕಾಯ್ದೆ ದಾರಿಗೆ ತಂದ್ರೇ ಒಳ್ಳೆಯದು. ಮಾಯನಗೌಡ ಅಂತ, ನಾನು ಮೈಸೂರು ಲ್ಯಾಂಬ್ಸ್ ನಿವೃತ್ತಿ ನೌಕರ. ನಾನು ನಮಗೆ ಮೋದಿ ಬರಬೇಕು, ಇನ್ನೇನು ನಿರೀಕ್ಷೆ ಇದೆ ನಮಗೆ? ಮೋದಿ ಬರಬೇಕು. ಈಗ 10 ವರ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ನಾವು ಮೆಚ್ಕೊಂಡಿದ್ದೀವಿ. ಅವರದ್ದು ಮುಂದೆ ಒಂದು ಹಲವಾರು ಥಿಂಕಿಂಗ್ ಇಟ್ಕೊಂಡು ಇದು ಮಾಡಿದ್ದಾರೆ. ಈ ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ, ರಾಮ ಮಂದಿರ ಆಗಿದೆ. ಇನ್ನು ಏನು ಯೋಜನೆಗಳು ಬಂದಿದೆ ಅಂಥೇಳಿ ಅದೀಗ ಲಿಸ್ಟನ್ನೇ ಕೊಡ್ಬೋದು. ಈಗ ಹೇಳೋಕೆ ಹೋದರೆ ಲಿಸ್ಟೇ ಕೊಡ್ಬೋದು. ಅವರು ದೇಶಕ್ಕಾಗಿ ಒಂದೇ ಕಾನೂನು ತರಬೇಕು, ಫಸ್ಟ್ ಇರೋದು ನಮ್ಮ ಇದರಲ್ಲಿ ಕಾನೂನು ತರಬೇಕು, ಒಂದೇ ಕಾನೂನು ತರಬೇಕು. ಒಂದಾಯಿತು. ಆಮೇಲೆ ಇನ್ನೂ ಅವರದ್ದೆಲ್ಲ ಥಿಂಕಿಂಗ್ ಹೆಂಗಿತ್ತು ನೋಡೋಣ. ಒಂದು ಕಾನೂನು ಫಸ್ಟ್ ಬರಬೇಕು, ರೂಪನಾಗುತ್ತೆ ಸಂತೆ ಅದು ಬರಬೇಕು. ಈಗ ನಮಗೆ ಹಿಂದೆ ಬಂದಂಥ 70 ವರ್ಷ ಇರುವಂಥ ಸರ್ಕಾರದಿಂದ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿದೆ. ಹೇಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀನಿ. ಕುಟುಂಬ ಯೋಜನೆ ತಂದರು. ಕುಟುಂಬ ಯೋಜನೆ ತಂದಾಗ ಎಲ್ಲರಿಗೂ ಒಂದೇ ಕಾನೂನು ತರಬೇಕಾಗಿತ್ತು. ಹಿಂದೂಗಳಿಗೆ ಮಾತ್ರ ಕುಟುಂಬ ಯೋಜನೆ ತಂದಿದ್ದಾರೆ. ಅವ್ರ ಉದ್ದೇಶ ಏನಿದೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡಬೇಕು. ಆವಾಗ ಕಾನೂನು ಒಂದೇ ತಂದಿದ್ರೆ ಏನಾಗ್ತದೆ? ಅವರನ್ನು ಇಲ್ಲಿ ಇಂಡಿಯಾದಲ್ಲಿದ್ದವ್ರನ್ನ ನಾವು ಯಾರನ್ನೂ ವಿರೋಧಿಸೋದು ಬೇಡ, ಆದರೆ ಕಾನೂನು ಒಂದೇ ಇರಬೇಕು. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳ ಪರ್ಸೆಂಟೇಜ್ ಎಷ್ಟಿತ್ತು ಮೊದಲು, ಇವಾಗ ಎಷ್ಟಾಗಿದೆ? ಇವಾಗ ಕುಸಿತೋಗಿದೆ. ಇಲ್ಲಿ ಪರ್ಸೆಂಟೇಜ್ ಹಿಂದೂಗಳದ್ದು, ಇಲ್ಲೂ ಕೂಡ ಹಿಂದೂಗಳ ಪರ್ಸೆಂಟೇಜ್ ಕುಸಿತ ಇದೆ. ಅದು ನಮಗೆ ಹಿಂದಿನ ಸರ್ಕಾರ ಮಾಡಿರೋದು, ಆವಾಗ ಮಾಡಿದಂಥ ಯೋಜನೆ. ಆ ಕುಟುಂಬ ಯೋಜನೆ ತಂದಾಗ 1970-72 ಇದೆ, ನಾವೆಲ್ಲ ಸಣ್ಣವರು ಆವಾಗ. ಆ ಸಂದರ್ಭದಲ್ಲಿ ಆ ಕುಟುಂಬ ಯೋಜನೆ ತರುವತ್ತಿನೇ ಹಿಂದೂಗಳಿಗೆ ದ್ರೋಹ ಮಾಡಿದರು ಆ ಸರ್ಕಾರ, ಆವತ್ತಿರುವಂಥ ಸರ್ಕಾರ. ಎಲ್ಲರಿಗೂ ಒಂದೇ ಕಾನೂನು ತರಬೇಕಾಗಿದೆ. ಆ ಒಂದೇ ಕಾನೂನು ಬರಬೇಕು.